ಕಲಿಯುಗದಲ್ಲಿ ದೇವರಿಲ್ಲ. ಇಲ್ಲಿರೋದೆಲ್ಲ ಬರೀ ಸ್ವಾರ್ಥ ತುಂಬಿರೋ ಮನುಷ್ಯರು. ಒಳ್ಳೆಯವ್ರಿಗಿದು ಕಾಲ ಅಲ್ಲ, ಕೆಟ್ಟವ್ರಿಗೆ ಮಾತ್ರನೇ ಇದು ಕಾಲ. ಕೆಟ್ಟವರು ಯಾವಾಗಲೂ ಸುಖವಾಗಿರ್ತಾರೆ, ಒಳ್ಳೆಯವರು ಯಾವಾಗಲೂ ಕೂಡ ಕಷ್ಟಪಡ್ತಾರೆ. ಇದೆಲ್ಲ ನಾವು ಪ್ರತಿದಿನ ಯಾರೋ ಒಬ್ರು ಬಾಯಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಕೇಳುವಂತ ಮಾತುಗಳು. ನಿಜಕ್ಕೂ ಕಲಿಯುಗದಲ್ಲಿ ದೇವರಿಲ್ವಾ? ಒಳ್ಳೆಯವ್ರಿಗಿದು ಕಾಲ ಅಲ್ವಾ? ಈ ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ನಡೆದಿರುವಂತ ಒಂದು ರಿಯಲ್ ಸ್ಟೋರಿನ ನಿಮ್ ಜೊತೆ ಹಂಚ್ಕೋತೀನಿ. ಈ ಕತೆ ಕೇಳಿದ್ಮೇಲೆ ನಿಮ್ಮ ಅಭಿಪ್ರಾಯ ಬದಲಾಗುತ್ತೋ ಇಲ್ಲ ಇದೇ ರೀತಿ ಇರುತ್ತೋ ಅನ್ನೋದನ್ನ ನೋಡೋಣ. ದಿಸ್ ಇಸ್ ಸಂಧ್ಯಾ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಈ ಕತೆ ಕೇಳಿದ್ಮೇಲೆ ಕಲಿಯುಗದಲ್ಲಿ ದೇವರಿದಾನ ಇಲ್ವಾ ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ರಾಜಸ್ಥಾನ್ನಲ್ಲಿ ರಮೇಶ್ ಚಂದ್ರ ಅನ್ನೋ ಒಬ್ಬ ಕೃಷ್ಣನ ಭಕ್ತ ಇದ್ದ. ಆತನಿಗೆ ಒಂದು ಮೆಡಿಕಲ್ ಸ್ಟೋರ್ ಇತ್ತು. ಅವನ ಅಂಗಡಿನಲ್ಲಿ ಒಂದು ಚಿಕ್ಕ ಕೃಷ್ಣನ ಫೋಟೋ ಇತ್ತು. ರಮೇಶ್ ಚಂದ್ರ ಪ್ರತಿದಿನ ಅಂಗಡಿಗೆ ಬಂದ ತಕ್ಷಣ ಆ ಕೈಕಾಲು ತೊಳ್ಕೊಂಡು ಕೃಷ್ಣನ ಫೋಟೋನ ಒರೆಸಿ ಫೋಟೋ ಮುಂದೆ ಧೂಪ ದೀಪ ಹಚ್ಚಿಟ್ಟು ಒಂದು ಚಿಕ್ಕ ಬೆಲ್ಲದ ತುಂಡನ್ನ ಕೃಷ್ಣನಿಗೆ ನೈವೇದ್ಯವಾಗಿ ಇಡ್ತಾ ಇದ್ದ. ಪ್ರತಿದಿನ ಇದೇ ರೀತಿ ಮಾಡ್ತಿದ್ದ. ರಮೇಶ್ ಚಂದ್ರಗೆ ರಾಕೇಶ್ ಅನ್ನೋ ಒಬ್ಬ ಮಗ ಇದ್ದ. ರಾಕೇಶ್ ಡೆಲ್ಲಿನಲ್ಲಿ ಓದ್ಕೊಂಡ. ಓದು ಮುಗಿದ ನಂತರ ಊರಿಗೆ ಬಂದು ತಂದೆ ಜೊತೆ ಅಂಗಡಿನಲ್ಲಿ ಕುತ್ಕೋತಾ ಇದ್ದ. ತಂದೆ ಪ್ರತಿದಿನ ಕೃಷ್ಣನಿಗೆ ಮಾಡ್ತಾ ಇದ್ದಂತ ಪೂಜೆನ ರಾಕೇಶ್ ನೋಡ್ತಾ ಇದ್ದ. ಒಂದು ದಿನ ತಂದೆ ಹತ್ರ ರಾಕೇಶ್ ಹೇಳ್ದ, ಅಪ್ಪ, ನೀನಿನ್ನು ಯಾವ ಕಾಲದಲ್ಲಿದ್ಯಾ? ದೇವರು ಗೀವ್ರು ಅಂತ ಯಾರೂ ಇಲ್ಲ. ಇದೆಲ್ಲ ಬರೀ ನಿನ್ನ ಮೂಢನಂಬಿಕೆ ಮಾತ್ರ. ಇದು ಸೈನ್ಸ್ ಕಾಲ. ನೋಡು, ನಿನ್ನ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಸೂರ್ಯದೇವರು 7 ಕುದುರೆಗಳ ಮೇಲೆ ಕುತ್ಕೊಂಡು ಇಡೀ ಪ್ರಪಂಚ ಎಲ್ಲ ಓಡಾಡುತ್ತೆ ಅಂತ. ಆದ್ರೆ ವಿಜ್ಞಾನ ಹೇಳುತ್ತೆ ಸೂರ್ಯ ಎಲ್ಲೂ ಹೋಗಲ್ಲ, ಭೂಮಿ ಮಾತ್ರನೇ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ. ಸೈನ್ಸ್ ಇದನ್ನ ಪ್ರೂವ್ ಕೂಡ ಮಾಡಿದೆ. ಸೈನ್ಸ್ ಪ್ರೂವ್ ಮಾಡಿರೋದು ಇತ್ತೀಚೆಗೆ, ಆದ್ರೆ ನಿನ್ನ ಪುರಾಣ ಬರೆದಿರೋದು ಯಾವುದೋ ಕಾಲದಲ್ಲಿ. ಅದನ್ನ ಪ್ರೂವ್ ಮಾಡುವಷ್ಟು ಬುದ್ಧಿವಂತರು ಕೂಡ ಆ ಕಾಲದಲ್ಲಿ ಯಾರೂ ಇರ್ಲಿಲ್ಲ. ಹಾಗಾಗಿ ನೀನಂತೂ ಓದಿಲ್ಲ, ನಾನು ಓದ್ಕೊಂಡ್ ಬಂದಿದ್ದೀನಿ. ಓದಿರೋರ್ ಮಾತು ಸ್ವಲ್ಪನಾದ್ರೂ ಕೇಳಿದ್ರೆ ನೀನು ಕೂಡ ಬದಲಾಗ್ಬೋದು ಅಂತ ಪ್ರತಿದಿನ ರಾಕೇಶ್ ತಂದೆಗೆ ಬುದ್ಧಿ ಹೇಳ್ತಿದ್ದ. ರಾಕೇಶ್ ಹೇಳೋ ಪ್ರತಿ ಮಾತು ಕೂಡ ರಮೇಶ್ ಚಂದ್ರ ಕೇಳಿಸ್ಕೊಳ್ತಿದ್ದ. ಆದ್ರೆ ನಕ್ಕು ಸುಮ್ನಾಗ್ತಾ ಇದ್ದ. ಒಂದು ದಿನ ಕೂಡ ಮಗನಿಗೆ ಬುದ್ಧಿ ಹೇಳೋಕೆ ಹೋಗ್ಲಿಲ್ಲ. ಅದೇ ರೀತಿ ರಮೇಶ್ ಚಂದ್ರ ಕೂಡ ಪ್ರತಿದಿನ ಅವನು ಮಾಡೋ ಕೆಲಸ ಮಾತ್ರನೇ ಮಾಡ್ತಿದ್ದ. ದೇವ್ರ ಮೇಲೆ ಭಕ್ತಿನ ಅವನು ಬಿಟ್ಟಿಲ್ಲ. ರಾಕೇಶ್ ಕೂಡ ಅದೇ ರೀತಿ ಪ್ರತಿದಿನ ಅವನ ಕೆಲಸ ಅಂದ್ರೆ ತಂದೆಗೆ ಬುದ್ಧಿ ಹೇಳೋ ಕೆಲಸ ಮಾಡಿ ಸೈನ್ಸ್ ಬಗ್ಗೆ ಹೊಸ ಹೊಸ ವಿಷಯಗಳನ್ನ ತಂದೆಗೆ ಪರಿಚಯ ಮಾಡ್ಕೊಡ್ತಿದ್ದ. ಈ ರೀತಿ ದಿನಗಳು ಕಳೀತು. ರಮೇಶ್ ಚಂದ್ರಗೆ ವಯಸ್ಸಾಯ್ತು. ಒಂದು ದಿನ ರಮೇಶ್ ಚಂದ್ರ ಮಗನನ್ನ ಕರೆದು, ನೋಡಪ್ಪ, ಇಷ್ಟು ದಿನಗಳಿಂದ ನಾನು ಯಾವತ್ತೂ ಕೂಡ ನಿನಗೆ ಬುದ್ಧಿ ಹೇಳಿಲ್ಲ. ಆದ್ರೆ ಈಗ ನನಗೆ ವಯಸ್ಸಾಗಿದೆ. ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈಗಲೂ ನಾನು ನಿನಗೆ ಬುದ್ಧಿ ಹೇಳಿಲ್ಲ ಅಂದ್ರೆ ಮುಂದೆ ನಿನಗೆ ಬುದ್ಧಿ ಹೇಳೋಕೆ ನಾನು ಇರ್ತೀನೋ ಇರಲ್ವೋ ಗೊತ್ತಿಲ್ಲ. ನಾನು ಇದ್ರೂ ಇಲ್ಲ ಅಂದ್ರೂ ಈ 2 ವಿಷಯಗಳು ಮಾತ್ರ ನೀನು ತಲೆಯಲ್ಲಿಟ್ಕೊಂಡು ಅದನ್ನ ಫಾಲೋ ಮಾಡ್ಬೇಕು. ನಿಜವಾಗ್ಲೂ ಇದನ್ನ ಮಾಡ್ತೀಯಾ ಅಂತ ನಿನ್ನ ತಂದೆಗೆ ಮಾತು ಕೊಡು ಅಂತ ಕೇಳ್ದ. ರಾಕೇಶ್ ತಂದೆಗೆ ಮಾತು ಕೊಟ್ಟ. ಅದೇನಾದ್ರೂ ಆಗ್ಲಿ ನಾನು ಮಾಡ್ತೀನಿ ಹೇಳಪ್ಪ ಅಂತ ಕೇಳ್ದ. ಆಗ ರಮೇಶ್ ಚಂದ್ರ, ನೋಡಪ್ಪ, ನಿನಗೆ ದೇವ್ರ ಮೇಲೆ ಭಕ್ತಿ ಇದೆಯೋ ಇಲ್ವೋ ಅದು ಪಕ್ಕಕ್ಕಿಡು. ಆದ್ರೆ ಈ ಅಂಗಡಿನಲ್ಲಿ ನನ್ನ ತಂದೆ ಕಾಲದಿಂದ ಕೂಡ ಕೃಷ್ಣನ ಫೋಟೋ ಇದೆ. ಅದನ್ನ ನೀನ್ ಯಾವತ್ತೂ ಕೂಡ ಅಂಗಡಿಯಿಂದ ತೆಗಿಬಾರ್ದು. ಹಾಗೆ ಪ್ರತಿದಿನ ಅಂಗಡಿಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಕೃಷ್ಣನ ಫೋಟೋ ಒರೆಸಿ ಅದರ ಮುಂದೆ ದೀಪ ಧೂಪ ಹಚ್ಚಿಟ್ಟು ನಿನಗೆ ಯಾವ್ದಾದ್ರೂ ಹಣ್ಣು ಅಥವಾ ಸಿಹಿ ಸಿಕ್ಕಿದ್ರೆ ತಂದು ಕೃಷ್ಣನಿಗೆ ನೈವೇದ್ಯ ಮಾಡು. ಯಾವುದೋ ಸಿಕ್ಕಿಲ್ಲ ಅಂದ್ರೆ ಒಂದು ಚಿಕ್ಕ ಬೆಲ್ಲದ ತುಂಡಿಟ್ರೂ ಕೂಡ ಸಾಕು. ಇದನ್ನ ನೀನು ಪ್ರತಿದಿನ ಮಾಡ್ಲೇಬೇಕು. ಇನ್ನು 2ನೇ ವಿಷಯ, ನಿನಗೆ ಯಾವತ್ತಾದ್ರೂ ಜೀವನದಲ್ಲಿ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಅಥವಾ ಯಾವುದೋ ಒಂದು ಪರಿಸ್ಥಿತಿ ನಿನ್ನ ಕೈ ಜಾರೋಯ್ತು ಅಂತ ಅನ್ನಿಸ್ದಾಗ ನೀನು ಈ ಕೃಷ್ಣನ ಫೋಟೋ ಮುಂದೆ ನಿಂತ್ಕೊಂಡು 2 ನಿಮಿಷ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಮನಸಾರೆ ನಿನ್ನ ಕಷ್ಟನ ಕೃಷ್ಣನ್ಗೇಳು. ನನ್ನ ಕೃಷ್ಣ ನಿನ್ನ ಸಮಸ್ಯೆನ ಖಂಡಿತ ಬಗೆಹರಿಸ್ತಾನೆ.
ಈ ಎರಡು ಕೆಲಸ ನೀನು ಮಾಡ್ತೀನಿ ಅಂತ ಮಾತು ಕೊಡ್ತೀಯಾ ಅಂತ ಕೇಳ್ದ ರಮೇಶ್ ಚಂದ್ರ. ರಾಕೇಶ್ ಕೂಡ ಸರಿ ಅಂತ ಹೇಳ್ದ. ರಾಕೇಶ್ಗೆ ದೇವ್ರ ಮೇಲೆ ಒಂದು ಚೂರು ನಂಬಿಕೆ ಕೂಡ ಇಲ್ಲ, ಆದ್ರೆ ತಂದೆ ಮೇಲೆ ಮಾತ್ರ ಪ್ರೀತಿ ಅಭಿಮಾನ ಇತ್ತು. ಹಾಗಾಗಿ ತಂದೆಗೋಸ್ಕರ ರಾಕೇಶ್ ಒಪ್ಕೊಂಡ. ಕೆಲವು ದಿನಗಳಲ್ಲಿ ರಮೇಶ್ ಚಂದ್ರ ಸತ್ತೋದ. ರಾಕೇಶ್ ತಂದೆಗೆ ಕೊಟ್ಟಿರೋ ಮಾತಿನ ಪ್ರಕಾರ ಫೋಟೋನ ಅಂಗಡಿಯಲ್ಲೇ ಇಟ್ಕೊಂಡ. ಪ್ರತಿದಿನ ಅಂಗಡಿಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಕೃಷ್ಣನ ಫೋಟೋನ ಒರೆಸಿ ದೀಪ ಧೂಪ ಹಚ್ಚಿಟ್ಟು ಯಾವುದೋ ಒಂದು ಹಣ್ಣು ಅಥವಾ ಸಿಹಿನ ಕೃಷ್ಣನಿಗೆ ನೈವೇದ್ಯವಾಗಿ ಇಡ್ತಾ ಇದ್ದ. ಇದು ಭಕ್ತಿಯಿಂದ ಅಲ್ಲ, ಯಾವುದೋ ಒಂದು ಕೆಲಸದ ತರ ಮಾಡ್ತಾ ಇದ್ದ ರಾಕೇಶ. ದಿನಗಳು ಕಳೀತು. ಒಂದು ದಿನ ರಾತ್ರಿ ಕರೆಂಟ್ ಹೋಯ್ತು. ಜೊತೆಗೆ ತುಂಬಾ ಮಳೆ ಬೇರೆ ಬರ್ತಾ ಇತ್ತು. ಆ ಟೈಮಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದು ಯಾವುದೋ ಒಂದು ಚೀಟಿ ಕೊಟ್ಟು, ಅಂಕಲ್, ಇದರಲ್ಲಿ ಬರ್ದಿರೋಂತ ಮದ್ದು ನನಗೆ ಕೊಡಿ, ನಮ್ಮಮ್ಮಗೆ ತುಂಬಾ ಹುಷಾರಿಲ್ಲ. ಈ ಟಾನಿಕ್ನ 4 ಸ್ಪೂನು ಹಾಕೋಕೆ ಡಾಕ್ಟರ್ ಹೇಳಿದ್ದಾರೆ, ಇದನ್ನ ಕೊಡಿ ಅಂತ ಕೇಳ್ದ. ರಾಕೇಶ್ ಸರಿ ಅಂತ ಹೇಳಿ ಒಂದು ಟಾನಿಕ್ ಬಾಟಲ್ ಕೊಟ್ಟು ಕಳಿಸ್ದ. ಸ್ವಲ್ಪ ಹೊತ್ತಿನ ನಂತರ ಕರೆಂಟ್ ಬಂತು. ಆದ್ರೆ ಒಂದು ದೊಡ್ಡ ತಪ್ಪು ನಡೆದೋಗಿತ್ತು. ರಾಕೇಶ್ ಮೈಯೆಲ್ಲ ಬೆವರ್ತಾ ಇತ್ತು, ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಯಾಕಂದ್ರೆ ರಾಕೇಶ್ ಅದೇ ಟೇಬಲ್ ಮೇಲೆ ಒಂದು ಇಲಿ ಪಾಯ್ಸನ್ ನ ಇಟ್ಟಿದ್ದ. ಆದ್ರೆ ಕರೆಂಟ್ ಇಲ್ದಿರಾ ಕಾಣಿಸ್ದಿರಾ ಆ ಹುಡುಗ ಕೇಳಿರೋ ಮದ್ದಿಗೆ ಬದಲಾಗಿ ಇಲಿ ಪಾಯ್ಸನ್ ನ ಕೊಟ್ಟು ಕಳಿಸ್ಬಿಟ್ಟಿದ್ದ. ಈಗ ಆ ಹುಡುಗ ಕೂಡ ತುಂಬಾ ಚಿಕ್ಕವನು. ಅವನು ಆ ಮದ್ದನ್ನ ಅವ್ರ ತಾಯಿಗೆ ಕೊಟ್ಬಿಟ್ರೆ ಅವ್ರ ತಾಯಿ ಸತ್ತೋಗ್ತಾಳೆ. ಒಂದು ಜೀವನ ಬಲಿ ತಗೊಂಡಂಗಾಗುತ್ತೆ. ಅದರ ಜೊತೆ ಜೈಲಿಗೆ ಬೇರೆ ಹೋಗ್ಬೇಕಲ್ಲ ಅನ್ನೋ ಭಯ ರಾಕೇಶ್ಗೆ ಶುರುವಾಯ್ತು. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು ಅಂತ ಹೇಳ್ದ ರಾಕೇಶ. ಅವನಿಗೆ ದೇವ್ರ ಮೇಲೆ ಚೂರು ನಂಬಿಕೆ ಕೂಡ ಇರ್ಲಿಲ್ಲ. ಆದ್ರೆ ಕಷ್ಟ ಬಂದಾಗ ಅವನ ಬಾಯಲ್ಲಿ ಬಂದಿರೋ ಮಾತು ದೇವ್ರು. ಆಗ್ಲೇ ಅವನಿಗೆ ತಂದೆ ಹೇಳಿರೋ ಮಾತು ನೆನಪಾಯ್ತು. ರಾಕೇಶ, ನಿನಗೆ ಕಷ್ಟ ಬಂದಾಗ, ಸಮಸ್ಯೆ ಕೈ ಜಾರೋಯ್ತು ಅನ್ನಿಸ್ದಾಗ ಕೃಷ್ಣನ ಫೋಟೋ ಮುಂದೆ ನಿಂತ್ಕೊಂಡು 2 ನಿಮಿಷ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಿನ್ನ ಕಷ್ಟ ಹೇಳ್ಕೊ, ನನ್ನ ಕೃಷ್ಣ ಬಗೆಹರಿಸ್ತಾನೆ ಅಂತ. ಆ ಮಾತು ನೆನಪಾಗಿ ರಾಕೇಶ ಓಡೋಗಿ ಕೃಷ್ಣನ ಫೋಟೋ ಮುಂದೆ ನಿಂತ್ಕೊಂಡು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ, ತಂದೆ ನನ್ನಪ್ಪ, ನಾನು ತಿಳಿದೇ ತಪ್ಪು ಮಾಡ್ಬಿಟ್ಟೆ. ಇಷ್ಟು ದಿನ ನಾನು ನಿನ್ನನ್ನ ನಂಬಿಲ್ಲ. ಈಗ ಕಷ್ಟ ಬಂದ ತಕ್ಷಣ ನಿನ್ನ ಹತ್ರ ಓಡ್ ಬಂದೆ ಅಂತ ತಪ್ಪು ತಿಳ್ಕೊಬೇಡ. ನನ್ನ ತಂದೆ ಯಾವಾಗ್ಲೂ ಕೂಡ ನಿನ್ನನ್ನ ನಂಬು ಅಂತ ಹೇಳಿಲ್ಲ, ಆದ್ರೆ ನಿನ್ನನ್ನ ಕಷ್ಟ ಬಂದಾಗ ಮಾತ್ರ ಬೇಡ್ಕೋ ಅಂತ ಹೇಳಿದ್ರು. ಈಗ ನನಗೆ ತುಂಬಾ ದೊಡ್ಡ ಸಮಸ್ಯೆ ಬಂದಿದೆ. ನಾನು ತಿಳಿದೆ ಒಬ್ಬ ಚಿಕ್ಕ ಹುಡುಗನಿಗೆ ವಿಷ ಕೊಟ್ಟು ಕಳಿಸ್ಬಿಟ್ಟೆ. ಈಗ ಅವನು ಅದನ್ನ ಅವ್ರ ತಾಯಿ ಕೊಟ್ರೆ ಅವನ ತಾಯಿ ಸತ್ತೋಗ್ತಾಳೆ. ಆ ಹುಡುಗ ಅನಾಥ ಆಗ್ತಾನೆ. ತಾಯಿ ಇಲ್ಲದಿರಾ ಬದುಕೋದು ಎಷ್ಟು ಕಷ್ಟ ಅನ್ನೋದು ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡಿರೋ ನನಗೆ ಚೆನ್ನಾಗ್ ಗೊತ್ತು. ನೀನೇ ಇದನ್ನ ಹೇಗಾದ್ರೂ ಕಾಪಾಡು. ಒಂದು ಪ್ರಾಣ ತೆಗ್ದಿರೋಷ್ಟು ದೊಡ್ಡ ಪಾಪಿನ ನನ್ನನ್ನು ಮಾಡಬೇಡ ಅಂತ ಕಣ್ಣೀರಾಕಿ ಬೇಡ್ಕೊಂಡ. ಅದೇ ಟೈಮಲ್ಲಿ ಹಿಂದೆಯಿಂದ ಮತ್ತೆ ಅಂಕಲ್ ಅಂತ ಯಾರೋ ಕರೆದ್ರು. ರಾಕೇಶ್ ಹಿಂದೆ ತಿರುಗಿ ನೋಡ್ದ. ಅದೇ ಹುಡುಗ ಮತ್ತೆ ಬಂದು ನಿಂತಿದ್ದ. ಏನಾಯ್ತು ಅಂತ ಕೇಳ್ದ ರಾಕೇಶ. ಈ ಸಲ ಆ ಹುಡುಗ ಯಾವುದೋ ಎಡವಟ್ಟು ಮಾಡ್ಕೊಂಡು ಬಂದಿರ್ಬೇಕು ಅಂತ ರಾಕೇಶ್ಗೆ ಇನ್ನಷ್ಟು ಭಯ ಹೆಚ್ಚಾಗಿತ್ತು. ಆದ್ರೆ ಹುಡುಗ, ಅಂಕಲ್, ನಾನು ಓಡಿ ಹೋಗ್ಬೇಕಾದ್ರೆ ಕಾಣಿಸ್ದೆ ಎಡವಿ ಕೆಳಗಡೆ ಬಿದ್ದೋದೆ. ನೀವು ನನಗ್ ಕೊಟ್ಟಿರೋಂತ ಟಾನಿಕ್ ಬಾಟ್ಲು ಒಡೆದೋಯ್ತು. ನನಗೆ ಬೇಗ ಬೇರೆ ಟಾನಿಕ್ ಬಾಟ್ಲು ಕೊಡಿ, ಅಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ ಹೇಳ್ದ ಆ ಹುಡುಗ. ಆ ಮಾತು ಕೇಳಿ ರಾಕೇಶ್ಗೆ ತುಂಬಾನೇ ಸಂತೋಷ ಆಯ್ತು. ಓಡ್ ಬಂದು ಆ ಹುಡುಗನ್ಗೆ ಕೊಡಬೇಕಾಗಿರೋಂತ ಟಾನಿಕ್ ಬಾಟ್ಲು ಜೊತೆಗೆ ಕೆಲವು ಬಿಸ್ಕೆಟ್ ಪ್ಯಾಕೆಟ್ಗಳು, ಚಾಕ್ಲೇಟ್ಗಳು ಕೊಟ್ಟು ದುಡ್ಡು ಕೂಡ ತಗೊಳ್ದಿರಾ ಆ ಹುಡುಗನ್ನ ಕಳಿಸ್ಕೊಟ್ಟ. ಅದಾದ್ಮೇಲೆ ಮತ್ತೆ ಕೃಷ್ಣನ ಫೋಟೋ ಹತ್ರ ಬಂದು ಮನಸಾರೆ ನಮಸ್ಕಾರ ಮಾಡಿಕೊಂಡು, ಖಂಡಿತ ನೀನಿದ್ಯಪ್ಪ ಅಂತ ಹೇಳ್ದ ರಾಕೇಶ. ಸ್ನೇಹಿತರೆ, ಇದು ಕಲಿಯುಗ. ಹಿಂದಿನ ಯುಗಗಳ ತರ ದೇವರು ಲೈವ್ ಆಗಿ ಬಂದು ನಿಂತ್ಕೊಂಡು ನಮಗೆ ದರ್ಶನ ಕೊಡಲ್ಲ. ದೇವರು ಕಾಣಿಸ್ಲಿಲ್ಲ ಅಂದಷ್ಟು ಮಾತ್ರಕ್ಕೆ ದೇವರು ಇಲ್ಲ ಅಂತ ನಾವು ಹೇಳಿದ್ರೆ ಅದು ಕೇವಲ ಮೂರ್ಖತ್ವ ಮಾತ್ರನೇ ಆಗುತ್ತೆ. ಈ ಯುಗದಲ್ಲಿ ದೇವ್ರು ನಮ್ಗೆ ಕಾಣಿಸಲ್ಲ, ಆದ್ರೆ ಯಾವುದೋ ಒಂದು ರೀತಿಯಲ್ಲಿ ತಪ್ಪದೆ ನಮಗೆ ಸಹಾಯ ಮಾಡ್ತಾರೆ. ಇನ್ನು ರಾಕೇಶ್ಗೆ ಅವತ್ತು ಕ್ಲಿಯರ್ ಆಗಿ ಒಂದು ವಿಷಯ ಅರ್ಥ ಆಯ್ತು. ವಿಜ್ಞಾನ ಅನ್ನೋದು ನಮಗೆ ಜ್ಞಾನ ಕೊಡ್ಬೋದು, ಆದ್ರೆ ಮನಸ್ಸಿಗೆ ತೃಪ್ತಿ, ಸಂತೋಷ,
ಮೋಕ್ಷ, ಆನಂದ ಇದೆಲ್ಲ ಕೊಡೋದು ಮಾತ್ರ ಕೇವಲ ಆ ದೇವ್ರು ಅನ್ನೋ ವಿಷಯನ ರಾಕೇಶ್ ಅವತ್ತು ಅರ್ಥ ಮಾಡ್ಕೊಂಡ. ವಿಜ್ಞಾನ ನಮಗೆ ಜ್ಞಾನ ಕೊಡ್ಬೋದು, ಆದ್ರೆ ಮನಸ್ಸಿಗೆ ಸಂತೋಷ, ಆನಂದ ನಮಗೆ ಸಹಾಯ ಮಾಡೋದು ಕೇವಲ ದೇವರು ಮಾತ್ರ ಅನ್ನೋ ವಿಷಯ ರಾಕೇಶ್ಗೆ ಅವತ್ತರ್ಥ ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಿಜವಾಗ್ಲೂ ನಡೆದಂತ ಕತೆ. ನಿಮ್ಗೂ ಕೂಡ ಜೀವನದಲ್ಲಿ ಇಂಥ ಯಾವ್ದಾದ್ರೂ ಸನ್ನಿವೇಶ ನಡೆದಿದ್ರೆ ಕಮೆಂಟ್ ಮೂಲಕ ನಮ್ ಜೊತೆ ಹಂಚ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.